ನಮಸ್ಕಾರ ಅಭ್ಯರ್ಥಿಗಳೇ, ಬಿ.ಎಡ್ ಈಗಾಗಲೇ ಮೊದಲನೇ ಸುತ್ತಿನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅಡ್ಮಿಷನ್ ಕೂಡ ಜೋರ್ದಾರಾಗಿ ನಡೀತಾ ಇದೆ. ಆದರೆ ಇದರ ನಡುವೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಮತ್ತು ಸೀಟ್ ಸಿಕ್ಕರೂ ಕೂಡ ಭಾಳಷ್ಟು ಕನ್ಫ್ಯೂಷನಲ್ಲಿದ್ದಾರೆ. ಆ ಒಂದು ಕನ್ಫ್ಯೂಷನಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ಚಾನಲಲ್ಲಿ ಬಂದು ಕಾಮೆಂಟ್ಗಳನ್ನು ಶೇರ್ ಮಾಡಿದ್ದಾರೆ. ನಾನು ನಿನ್ನೆಯಿಂದ ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಡೈರೆಕ್ಟಾಗಿ ನಿಮ್ಮ ಕಾಮೆಂಟ್ಗಳನ್ನೇ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಪ್ರಾಬ್ಲಮ್ ಕೂಡ ಇದೇ ಆಗಿರುತ್ತೆ. ಅದರ ಜೊತೆಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸ್ ಹಾಕಿರುವಂಥದ್ದು, ಬ್ರೋ ಈಗ ನಮ್ಮದು ಫಸ್ಟ್ ಲಿಸ್ಟಲ್ಲಿ ನೇಮ್ ಬಂದಿದೆ, ಈಗ ಅದು ಕಾಲೇಜ್ ಇಷ್ಟ ಇಲ್ಲ, ನಾನು ಆಮೇಲೆ ಸೆಕೆಂಡ್ ರೌಂಡ್ ಹೋಗಿ ಅಲ್ಲಿ ಕಾಲೇಜ್ ಸಿಗಲಿಲ್ಲ ಅಂದರೆ ಫಸ್ಟ್ ಸಿಕ್ಕಿರೋ ಕಾಲೇಜಿಗೆ ಹೋಗ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಸಿಕ್ಕಿರುವಂಥ ಕಾಲೇಜಲ್ಲೇ ಅದನ್ನು ಹೋಲ್ಡ್ ಮಾಡುವಂಥ ಆಪ್ಷನ್ ಇಲ್ಲ. ನೀವು ಸೆಕೆಂಡ್ ರೌಂಡಿಗೆ ಹೋದ್ರ ಮೇಲೆ ಆಟೋಮೆಟಿಕಲಿ ಅದು ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ. ಆಮೇಲೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂದ್ರೂ ಕೂಡ ನೀವು ನೆಕ್ಸ್ಟ್ ರೌಂಡ್ ಅಂತ ಹೇಳಿ ಸಬ್ಮಿಟ್ ಮಾಡಬೇಕು. ಅಂದಾಗ ಮಾತ್ರ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಓಕೆನಾ? ಸೊ ಅಲ್ಲಿ ಆಪ್ಷನ್ ಇದೆ, ಲಾಗಿನ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ರೌಂಡ್ ಅಂತಿದೆ. ಆ ನೆಕ್ಸ್ಟ್ ರೌಂಡಿಗೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಎಸ್ ಅಂತ ಬರುತ್ತೆ. ಎಸ್ ಅಂತ ಸಬ್ಮಿಟ್ ಮಾಡಿದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಆದರೆ ಈಗ ಸಿಕ್ಕಿರುವಂಥ ಕಾಲೇಜು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದು ಹೋಗಿ ಮತ್ತೆ ಜಮಾ ಆಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಒಳಗಡೆ. ಹೀಗಾಗಿ ನಿಮಗೆ ನೆಕ್ಸ್ಟ್ ರೌಂಡಿಗೆ ಬರೋದಿಲ್ಲ, ಆ ಕಾಲೇಜಿಗೆ ಅಡ್ಮಿಷನ್ ಬರೋದಿಲ್ಲ. ಮತ್ತು ಹೊಸದಾಗಿ ಯಾವ ಕಾಲೇಜ್ ಸಿಗುತ್ತಲ್ಲ ಆ ಕಾಲೇಜ್ ಸಿಕ್ಕರೆ ಮಾತ್ರ ನಿಮಗೆ ಅಡ್ಮಿಷನ್ ಬರುತ್ತೆ, ಇಲ್ಲಾಂದರೆ ಇಲ್ಲ. ಸರ್, ನಂದು ಫಸ್ಟ್ ರೌಂಡಲ್ಲಿ ವೆರಿಫಿಕೇಷನ್ ರೌಂಡ್ ಬಿಟ್ಟಿದ್ದರು, ನನಗೆ ಗೊತ್ತಾಗಲಿಲ್ಲ, ನಾನು ಸರಿಯಾಗಿ ನೋಡಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ನೋಡಿ, ಈಗ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಏನಂದರೆ ನಮಗೆ ವೆರಿಫಿಕೇಷನ್ ನಾವು ನೋಡೇ ಇಲ್ಲ, ನಾವು ವೆರಿಫಿಕೇಷನ್ ಹೋಗಿಲ್ಲ, ಏನು ಮಾಡಬೇಕು ಅಂತ. ಇದಕ್ಕೆ ಇಲಾಖೆಯವರು ಸ್ಪಷ್ಟೀಕರಣವನ್ನು ಕೊಡಬೇಕು. ಬಟ್ ಸ್ಕೆಡ್ಯೂಲ್ ಒಳಗಡೆ ಯಾವುದೇ ಥರಂಥ ಫರ್ದರ್ ವೆರಿಫಿಕೇಷನ್ ಅಂತ ಕೊಟ್ಟಿಲ್ಲ. ಸ್ಪೆಷಲಾಗಿ ನೀವು ಭಾಳಷ್ಟು ಜನ ಹೋಗಿ ಪ್ರೆಷರ್ ಹಾಕಿದರೆ ಅದೇನಾದರೂ ನಿಮಗೆ ವೆರಿಫಿಕೇಷನ್ ಮಾಡಿ ಬರುವಂಥ ರೌಂಡ್ಗಳಲ್ಲಿ ಹೆಲ್ಪ್ ಆಗಲಿ ಅಂತ ಮಾಡ್ಬೋದು. ಆದರೆ ಅದು ನಿಮ್ಮ ಮೇಲೆ ಬಿಟ್ಟಿರುವಂಥ ವಿಷಯ ಆಗುತ್ತೆ. ಅದಕ್ಕೆ ಸ್ಪಷ್ಟೀಕರಣ ಇಲಾಖೆಯವರು ಕೂಡ ಕೊಟ್ಟಿಲ್ಲ. ಸರ್, ನನಗೆ ಸೀಟ್ ಸಿಕ್ಕಿದೆ, ಬಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದರೆ ಮತ್ತೆ ಸಿಗುತ್ತಾ ಅಲ್ವಾ? ಅದರಲ್ಲಿ ಬೇರದೆ ಹೋದರೆ ಏನು ಮಾಡೋದು? ಓಕೆ, ಇವ್ರ ಪ್ರಶ್ನೆ ಅಂದರೆ ಈಗ ಅವ್ರಿಗೆ ಸೀಟ್ ಸಿಕ್ಕಿದೆ, ಬಟ್ ಸೆಕೆಂಡ್ ರೌಂಡ್ಗೆ ಏನಾದರೂ ಹೋದರೆ ಅವರು ಅಲ್ಲೇನಾದ್ರು ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ತಿದ್ದಾರೆ. ಅದು ನಿಮ್ಮ ರಿಸ್ಕ್ ಆಗುತ್ತೆ. ಸೀಟ್ ಸಿಗಬೇಕು ಬಿಡಬೇಕು ಅನ್ನೋದು ಡಿಸೈಡ್ ಆಗಬೇಕಂದ್ರೆ ಕಾಂಪಿಟೇಷನ್ ಇದೆ. ಇಲ್ಲಿ ಸೀಟ್ ಸಿಗುತ್ತೋ ಬಿಡುತ್ತೋ ಅನ್ನೋದು ಗ್ಯಾರಂಟಿ ಇಲ್ಲ. ನೀವೇ ಇದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು. ನೀವು ಭಾಳ ಅಶ್ಯೂರೆನ್ಸ್ ಇದ್ದರೆ ಮಾತ್ರ ನೀವೇನು ಸೆಕೆಂಡ್ ರೌಂಡಿಗೆ ಹೋಗಿ, ಇಲ್ಲಪ್ಪ ಅಂತಂದರೆ ಡೌಟ್ಫುಲ್ ಇದ್ದರೆ ನೀವು ಸಿಕ್ಕಿರುವಂಥ ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ಬೋದು. ಸೊ ನೆಕ್ಸ್ಟ್, ನಂದು ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಏನು ಮಾಡಬೇಕು? ಚಲನ್ ಡೌನ್ಲೋಡ್ ಆಗುತ್ತೆ, ಬಟ್ ಸರ್ವರ್ ಪ್ರಾಬ್ಲಮಿಂದ ಈ ಥರ ಆಗುತ್ತೆ. ಸೊ ನೀವು ಅದನ್ನು ನೆಟ್ ಸೆಂಟ್ರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಬರುತ್ತೆ. ಸರ್, ಈಗ ನನಗೆ 13 ಅಲಾಟ್ಮೆಂಟ್ ಆಗಿರುವ ಕಾಲೇಜಿಗೆ ದಾಖಲಾಗದ ವಿದ್ಯಾರ್ಥಿಗಳು ಮುಂದಿನ ಸುತ್ತಿಗೆ ಅನರ್ಹರಾಗುತ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಅದು ಎಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಯಾಕಂತಂದರೆ ಇದು ಅಡ್ಮಿಷನ್ ಇದನ್ನು ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಅದನ್ನು ಇಸ್ಕೊಂಡು ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ಅನರ್ಹರಾಗ್ತೀರಾ. ಓಕೆ, ಈ ಥರ ಹೇಳಿಲ್ಲ. 13 ತಾರೀಕಿಗೆ ಹೋಗಿ ಎಲ್ಲರೂ ಅಡ್ಮಿಷನ್ ಮಾಡಿಸಿ ಅನರ್ಹರಾಗ್ತೀರಿ ಅಂತ ಹೇಳಿಲ್ಲ. ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ಇವಾಗ. ಅಂದರೆ ಈಗ ಮೊದಲ ಸುತ್ತಿನ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಲೇಬೇಕಾ? ಕಾಲೇಜ್ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ವಾ? ನೋಡಿ, ಇಲ್ಲಿ ಕಾಲೇಜ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಹೌದಾ? ಆದರೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಅದನ್ನು ನಿಮಗೆ ಇಲ್ಲಿ ತೋರಿಸ್ತೇನೆ ಇವಾಗ ಎಲ್ಲಿರುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಈ ಒಂದು ನೋಟಿಫಿಕೇಷನ್ ಒಳಗಡೆ, B.Ed ನೋಟಿಫಿಕೇಷನ್ ಒಳಗಡೆ 14ನೇ ಪಾಯಿಂಟ್ ಸೂಚನೆ ಕೆಳಭಾಗದಲ್ಲಿ ಒಂದು ವಿಶೇಷ ಸೂಚನೆ ಇದೆ. ಓಕೆ, ಸೊ ವಿಶೇಷ ಸೂಚನೆಯಲ್ಲಿ ಬಿ ಆಪ್ಷನ್ ನೋಡಿ ಏನು ಹೇಳ್ತಾ ಇದೆ ಅಂತಂದರೆ, ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಇಷ್ಟ ಇಲ್ಲದೆ ಕಾಲೇಜು ಬದಲಾವಣೆ ಇಚ್ಛಿಸಿ ಕಾಲೇಜ್ ಚೇಂಜ್ ಮಾಡಬೇಕಂತ ಬಯಸಿದರೆ 2ನೇ ಸುತ್ತಿಗೆ ಮುಂದುವರಿಸಲು ಬಯಸಿದ್ದಲ್ಲಿ ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಆಯ್ಕೆ ಮಾಡುವುದು. ನೋಡಿ, ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗೋದ್ರಲ್ಲಿ ನೀವೇನು ಹೇಳ್ತಾ ಇದ್ರು 13 ತಾರೀಕಿಗೆ ಅಡ್ಮಿಷನ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಂಥೇಳಿ. ಬಟ್ ಇಲ್ಲಿ ನೋಡಿ, ಅವ್ರದ್ದೇ ಆದೇಶ ಇದು, ನಾ ಹೇಳ್ತಾ ಇಲ್ಲ. ಅವ್ರದ್ದೇ ಆದೇಶದಲ್ಲಿ ಹೇಳಿದ್ದಾರೆ, ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಅಡ್ಮಿಷನ್ ಆಗಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಆಪ್ಟೆಡ್ ಆಪ್ಷನನ್ನು ಸೆಕೆಂಡ್ ರೌಂಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ರೌಂಡಿಗೆ ಹೋಗ್ಬೋದು ಅಂತ ಇಲ್ಲಿದೆ. ಆಮೇಲೆ ಇನ್ನೊಂದು ತೋರಿಸ್ತೇನೆ ನಿಮಗೆ. ಅದ್ರ ಕೆಳಗಡೆ ಮತ್ತೊಂದಿದೆ, ಏನಂತಂದರೆ ಇಲ್ಲಿದೆ ನೋಡಿರಿ, ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಹಂಚಿಕೆಯಾದ ಕಾಲೇಜುಗಳನ್ನು ತಿರಸ್ಕರಿಸಿ ಅಂದರೆ ರಿಜೆಕ್ಟ್ ಮಾಡಿ 2ನೇ ಸುತ್ತಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ ಅಭ್ಯರ್ಥಿಗಳು. ಅಂದರೆ ನಿಮಗೆ ಮೊದಲನೇ ಸುತ್ತಲ್ಲಿ ಸೀಟ್ ಸಿಕ್ಕಿದೆ, ಆದರೆ ನಿಮಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನೀವು ಅದನ್ನೇ ತಿರಸ್ಕರಿಸಿದ್ದೀರಾ, ರಿಜೆಕ್ಟ್ ಮಾಡಿದ್ದೀರಾ ಅಂಥ ಅಭ್ಯರ್ಥಿಗಳು
ಆಮೇಲೆ ನೀವು ಏನು ಮಾಡ್ಬೋದು ಅಂದರೆ ಭಾಗವಹಿಸಲು ಇಚ್ಛಿಸಿದ ಅಂದರೆ 2ನೇ ರೌಂಡಿಗೆ ಹೋಗ್ತೀನಿ ಅಂತಂದರೆ ಅಂಥ ಅಭ್ಯರ್ಥಿಗಳಿಗೆ ಮತ್ತೇನು ಮಾಡ್ಬೋದು, 2ನೇ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ನೀಡಲಾಗಿದೆ. ಆಯಿತಾ. ಇಚ್ಛಿಸಿದ ಅಭ್ಯರ್ಥಿಗಳು ಮತ್ತು ಉಳಿದ ಈ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯನ್ನು ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಇಲ್ಲ. ನೀವು ಕೂಡ ಇದನ್ನು ಹೋಗಿ ನೋಡ್ಕೋಬೋದು, ಇದನ್ನು ನೋಡ್ಕೊಳ್ರಿ. ಹೌದಾ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇನ್ನೊಂದು ಇದನ್ನು ಕೂಡ ನೋಡಿಕೊಳ್ಳಿ. ಇವೆಲ್ಲ ನಿಮಗೆ ಸ್ಪಷ್ಟೀಕರಣ ಕೊಡ್ತವೆ. ಅಂದರೆ ಸೀಟ್ ಸಿಕ್ಕರೂ ಕೂಡ ನೀವು ಅದನ್ನು ಕ್ಯಾನ್ಸಲ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ಬೋದು ಅಂತ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಕಾಮೆಂಟ್ಸ್ಗಳನ್ನು ಓದಿ ನಾನು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.